ವೇದ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಒಳ್ಳೆ ಸೂಪರ್ ಡೂಪರ್ ರೆಸ್ಪಾನ್ಸ್ ಸಿಕ್ಕಿದೆ. ಶಿವಣ್ಣ, ವೇದ ಸಿನಿಮಾ ಹ್ಯಾಟ್ಸ್ ಆಫ್ ನಿಮಗೆ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ನಿಮ್ಮ ಕಣ್ಣಲ್ಲಿ ಎಮೋಷನಲ್ ಕಾಣಿಸ್ತಾ ಇತ್ತು. ಹೆಣ್ಮಕ್ಳಿಗೆ ಹಿಂಸೆ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮ್ಮ ಕಣ್ಣಲ್ಲೇ ಕಾಣಿಸ್ತಾ ಇತ್ತು ಶಿವಣ್ಣ. ಅಷ್ಟು ಎಮೋಷನಲ್ ಮಾಡ್ತಾ ಇದ್ರಿ. ಐ ಥಿಂಕ್ ಇದು ಸಬ್ಜೆಕ್ಟ್ ಹಿಟ್ ಮಾಡ್ಬೇಕಾದ್ರೆ ಹರ್ಷನೇ ಒಂದು ಬೇರೆ ರೀತಿಯಾಗಿ ಹೇಳ್ಬೇಕು ಅನ್ನೋದು ಒಂದು ಪ್ರಯತ್ನ ಇದೆ. ಆ್ಯಂಡ್ ಫ್ಯಾಮಿಲಿ ಎಮೋಷನ್ನು, ಆಮೇಲೆ ವುಮೆನ್ನು ಫಸ್ಟ್ ಟೈಮ್ ಒಂದು ಎಲ್ಡರ್ ಡಾಟರ್, ಒಂದು ದೊಡ್ಡ ಮಗಳ ಜೊತೆಯಲ್ಲಿ ಮಾಡೋಂಥ ಒಂದು ಇದು. ಅದಿತಿ ಸಾಗರ್, ಗಾನವಿ ಲಕ್ಷ್ಮಣ್, ಆ್ಯಂಡ್ ವೀಣಾ ಪುನಪ್ಪ ಅವರು, ಆಮೇಲೆ ಶ್ವೇತಾ ಚೆಂಗಪ್ಪ, ಎಲ್ಲ ಅವರ ರೋಲ್ನ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ಈ ಥರ ಒಂದು ಯೂಶ್ವಲಾಗಿ ಬೇಸಿಕಾಗಿ ಹೀರೋ ಫಿಲ್ಮ್ ಮಾಡಿಬಿಡ್ಬೋದು, ಬಟ್ ಈ ಥರ ಫುಲ್ ವುಮೆನ್ ಸೆಂಟ್ರಿಕ್ ಇಟ್ಕೊಂಡು ಒಂದು ಸ್ಟಾರ್ಡಮ್ ಇರೋ ಹೀರೋ ಮಾಡ್ಕೊಂಡು ತೂಗಿಸ್ಕೊಂಡು ಹೋಗೋದಿದ್ದಾರೆ. ಅದು ಹರ್ಷ ನಿಜವಾಗ್ಲೂ ಆ ವಿಷಯದಲ್ಲಿ ಗೆದ್ದಿದ್ದಾರೆ. ಆ್ಯಂಡ್ ತುಂಬ ಖುಷಿ. ಇವತ್ತು ಎಲ್ಲರೂ ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್, ಓಪನಿಂಗ್ ಡೇನೇ ಎಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ನೋಡಿದ್ದಾರೆ ಅಂದರೆ ಅದು ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಬಟ್ ಭಾಳ ಖುಷಿ ಕೊಡುತ್ತೆ. ಎಮೋಷನ್ಸ್ ಅಂತಲೇ ಒಂದು ಖುಷಿ ಇರುತ್ತೆ. ಆಮೇಲೆ ಯೂಶ್ವಲಾಗಿ ಫೋರ್ಸ್ ಡೈಲಾಗ್, ಒಂದು ಹೆಣ್ಣು ಮಾತಾಡಿದಾಗ ಫೋರ್ಸ್ ಡೈಲಾಗ್ ಅಂದಾಗ ಅದು ನ್ಯಾಚುರಲಿ ಯಾರಿಗೆ ಆದರೂ ಒಂದು ಗೂಸ್ ಬಂಪ್ ಬಂದೇ ಬರುತ್ತೆ. ಐ ಥಿಂಕ್ ಅದಿತಿ ಲಾಸ್ಟ್ ಡೈಲಾಗ್ ಮಾತಾಡ್ತಕ್ಕಂತೂ ಭಾಳ ಅಮೇಝಿಂಗ್ ಆಗಿದೆ. ಮೈಂಡ್ ಬ್ಲೋಯಿಂಗ್. ಶಿವಣ್ಣ, ಇದು 125ನೇ ಸಿನಿಮಾಗೆ ದಿ ಬೆಸ್ಟ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳು ಅಂತ ಅಂದಾಗ ನಮಗೆ ನೆನಪಿಗೆ ಬರೋದೆ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಮನೆ. ಯಾಕಂದರೆ ದೊಡ್ಡ ಮನೆ ಶಕ್ತಿನೇ ಮಹಿಳೆಯರು. ಪಾರ್ವತಮ್ಮ ಆಗಿರ್ಬೋದು, ಗೀತಕ್ಕ ಆಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಮಂಗಳಮ್ಮ ಆಗಿರ್ಬೋದು, ಎಲ್ಲರೂ ನಮಗೊಂದು ರೀತಿ ಇನ್ಸ್ಪಿರೇಷನು. ಸೊ ಶಿವಣ್ಣ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸುತ್ತೆ 125ನೇ ಸಿನಿಮಾ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಈ ಒಂದು ರೆಸ್ಪಾನ್ಸ್ಗೆ ಶಿವಣ್ಣ ಏನು ಹೇಳ್ತೀರಾ? ಹ್ಯಾಪಿ. ಆ್ಯಕ್ಚುಲಾಗಿ ಒಂದು ಆ್ಯಕ್ಟ್ರಿಗೆ ಒಂದು ಅಭಿಮಾನಿಗಳು ಪಾಪ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಒಂದು ಒಳ್ಳೆ ಸಿನಿಮಾ ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಒಳ್ಳೆ ಸಿನಿಮಾ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಂದು ಹೇಳ್ಬಿಟ್ರೆ ಅದ್ರಲ್ಲಿ ನಾವು ಗೆದ್ದು. ಅವ್ರಿಗೆ ಬೇಕಾಗಿರೋದು ಅದೇನೆ. ಅವ್ರಿಗೆ ಇನ್ನೇನು ಬೇಡ. ಅವ್ರಿಗೇನು ಒಂದು ಫೋಟೋ ಕೇಳ್ಬೋದು, ಅದೆಲ್ಲ ಸೆಕೆಂಡ್ರಿ. ಬಟ್ ಪಿಕ್ಚರ್ ಬಂದಮೇಲೆ ಅವ್ರಿಗೆ ಹೇಳೋದೇನು, ನನ್ನ ಹೀರೋ ಹಿಂಗೆ ಮಾಡ್ದ, ನನ್ನ ಹೀರೋ ಈ ಸಪೋರ್ಟಿವ್ ಆಗಿದ್ದ, ನನಗೆ ಇನ್ಸ್ಪಿರೇಷನ್ ಇವರು, ನಾನು ಈ ಥರ ಬದುಕಬೇಕು, ನಾನು ಈ ಥರ ಬಾಳಬೇಕು. ಇವಾಗ ಹೋದಾಗ ಫ್ಯಾಮಿಲಿಯಲ್ಲಿ ಹೋದಾಗ ಅವ್ರ ತಾಯಿನಾಗಲಿ ಅವ್ರ ತಂಗಿನಾಗಲಿ ಅವ್ರ ಮನಸ್ಸಲ್ಲಿ ಒಂದು ಭಾರ ಬರುತ್ತೆ. ಹೋದ್ಮೇಲೆ ನನ್ನ ತಂಗಿನ ನಾನು ಚೆನ್ನಾಗಿ ನೋಡ್ಕೋಬೇಕು. ಆ ತಂಗಿಗೆ ಒಂದು ಮೋಟಿವೇಟ್ ಮಾಡ್ತಾನೆ. ಅಣ್ಣನಾದವನು, ಅಪ್ಪ ಆದವನು ಇನ್ನೂ ಭಾಳ ಸೂಕ್ಷ್ಮವಾಗಿ ಅವಳನ್ನ ನೋಡ್ಕೋಬೇಕಂತ ಪ್ರಯತ್ನ ಪಡ್ತಾನೆ. ಸೊ ಸಾಕಷ್ಟು ವಿಷಯಗಳಿದೆ ಸಿನಿಮಾದಿಂದ ಕಲಿಬೇಕಾಗಿ. ಇವನ ಡೈಲಿ ಹೆಣ್ಮಕ್ಳ ಮೇಲೆ ಒಂದಲ್ಲ ಒಂದು ಶೋಷಣೆ ನಡೀತಾನೆ ಇರುತ್ತೆ. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ನೀವೇ ಹೇಳಿದಿರ ಹೆಣ್ಮಕ್ಳ ಮೇಲೆ ಕೈ ಮಾಡೋನು ಗಂಡ್ಸಲ್ಲ ಅಂತ ಹೇಳ್ಬಿಟ್ಟು. ಆದರೆ ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅದನ್ನು ಪುರುಷ ಸಮಾಜ ಅದ್ಮದಕ್ಕೆ ನೋಡುತ್ತೆ. ಆದರೆ ಎಲ್ಲ ಹೆಣ್ಮಕ್ಳಿಗೂ ನಿಮ್ಮಂಥ ಒಂದು ಹಿಂದೆ ಒಬ್ಬ ತಂದೆ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಹೆಣ್ಮಕ್ಳು ಮನೇಲಿರ್ರಿ, ನೀವು ಹೊರಗಡೆ ಹೋಗಬೇಡಿ, ನಿಮಗೆ ಸೇಫ್ಟಿ ಇರೋದಿಲ್ಲ ಅಂತ ಹೇಳೋ ತಂದೆಗಳನ್ನ ಜಾಸ್ತಿ ಜನ ನೋಡಿದೀವಿ ನಾವು. ನಿಮ್ಮಂತ ತಂದೆ ಇದ್ರೆ ಹೆಣ್ಮಕ್ಳು ಎಲ್ಲರೂ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಶಿವಣ್ಣ. ಥ್ಯಾಂಕ್ ಯು. ಅದು ಐ ಥಿಂಕ್ ಸಿಸ್ಟಮ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು ಅಷ್ಟೇ. ಐ ಥಿಂಕ್ ಇಟ್ ವಿಲ್ ಬಿಕಮ್ ಆಲ್ ರೈಟ್. ಬಹುಶಃ ಇನ್ನು ಮುಂದೇನಾದರೂ ಜನ ತಪ್ಪು ಮಾಡಬೇಕಂತ ನೆನೆಸ್ಕೊಂಡ್ರು ದಯವಿಟ್ಟು ಮಾಡಬೇಕಂತ ನನಗೆ ಯೋಚನೆ ಮಾಡಿ. ಯಾಕಂದರೆ ಯಾವುದೋ ಮೈಂಡ್ಲಿ ಮಾಡೋದಲ್ಲ, ಮಾಡಿದ್ಮೇಲೆ ಅನುಭವ ಪಡೋದಲ್ಲ, ಇಲ್ಲ ಜೈಲಿಗೆ ಹೋದ್ಮೇಲೆ ನಾವು ಯಾಕೆ ಮಾಡಿದೆ ಅಂತ ವ್ಯಥೆ ಪಡೋದಲ್ಲ. ಎಲ್ಲದಕ್ಕೂ ಒಂದು ಎಂಡಿಂಗ್ ಇರುತ್ತೆ. ಅದು ಯೋಚನೆ ಮಾಡಿದಾಗ ಅವ್ರಿಗೆ ಆನ್ಸರ್ ಸಿಗುತ್ತೆ. ಶಿವಣ್ಣ, ಫೈನಲಿ ಅಪ್ಪು ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಹೆಣ್ಮಕ್ಳು ಮುಂದೆ ಬರಬೇಕು, ಹೆಣ್ಮಕ್ಳು ಎಜುಕೇಟೆಡ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಅವ್ರು ಇದ್ದಿದ್ರೆ ನಿಜವಾಗ್ಲೂ ಎಂಥ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಶಿವಣ್ಣ ಅಂತ ನಿಮಗೆ ಮೇ ಬಿ ಬಂದು ಹಗ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ನಾವೆಲ್ಲರೂ ಆ್ಯಕ್ಚುಲಿ ಈ ಸ್ಟೋರಿ ಗೊತ್ತಿತ್ತು ಅವ್ನಿಗೆ. ಯಾಕೆ ನಾನು ನವಂಬರ್ಲಿ ಲಾಂಚ್ ಆಗಿ ನಾವು ಅದಕ್ಕೆ ಮುಂಚೆ ನಾನು ಕಥೆನೂ ಹೇಳಿದ್ದೆ, ಥ್ರೆಡ್ ಮಾಡ್ತಾ ಇದ್ದೆ. ಅವ್ನಿಗೆ ಇಷ್ಟನೂ ಆಗಿತ್ತು ಕಥೆ. ಆ್ಯಕ್ಚುಲಾಗಿ ಅವ್ನಿಗೆ ಸಬ್ಜೆಕ್ಟು ಇಷ್ಟ ಆಗಿತ್ತು. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಶಿವಣ್ಣನ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.